ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಬೇವಿನ ಮರವನ್ನು ನಮ್ಮ ಮನೆಯ ಮುಂದೆ ನೆಡೋದ್ರಿಂದ ಆಗುವಂತಹ ಪ್ರಯೋಜನಗಳೆಂತ, ಹಾಗೆಯೇ ಅದನ್ನು ಯಾವ ರೀತಿಯಾಗಿ ಮನೆಮದ್ದಾಗಿ ಬಳಸಿಕೊಂಡು ಅನೇಕ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪುರಾತನ ಕಾಲದಲ್ಲೆಲ್ಲ ದೇವಾನುದೇವತೆಗಳಿಗೆ ಇದ್ದಂತಹ ಪ್ರಾಮುಖ್ಯತೆ ಇಂತಹ ಮರಗಳಿಗೆ ಕೂಡ ಇತ್ತು. ಯಾಕಂತ ಹೇಳಿದರೆ ಮರಗಳಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಹೇಳುವಂತಹ ಒಂದು ನಂಬಿಕೆ. ಹಾಗಾಗಿ ಇಂತಹ ಮರಗಳನ್ನು ಮನೆಯಲ್ಲಿಯೇ ನೆಟ್ಟು ಪೂಜೆ ಮಾಡೋದ್ರಿಂದ ದೇವಾನುದೇವತೆಗಳ ಆಶೀರ್ವಾದ ನಮಗೆ ಸಿಗ್ತದೆ ಹೇಳುವಂತಹ ಒಂದು ಮಾತು ಕೂಡ ಉಂಟು. ಪೂಜನೀಯ ಮರಗಳಲ್ಲಿ ಈ ಬೇವು ಕೂಡ ಒಂದು. ಧಾರ್ಮಿಕ ಹಬ್ಬಗಳಲ್ಲಿ ಕೂಡ ಇದರ ಬಳಕೆ ಉಂಟು. ಆಯುರ್ವೇದದಲ್ಲಿ ಸರ್ವ ರೋಗ ನಿರೋಧಕ ಅಂತ ಕೂಡ ಹೇಳ್ತಾರೆ. ಅಮೃತಕ್ಕೆ ಸಮಾನ ಅಂತ ಹೇಳುವಂತಹ ಈ ಬೇವಿನ ಎಲೆಗಳು ಅನೇಕ ರೋಗಗಳನ್ನು ಗುಣಪಡಿಸುವಂತಹ ಶಕ್ತಿ ಇದರಲ್ಲುಂಟು. ಅತಿ ಹೆಚ್ಚಿನ ಆಮ್ಲಜನಕವನ್ನು ಕೊಡುವಂತಹ ಈ ಬೇವಿನ ಮರ ಶುದ್ಧ ಗಾಳಿಯನ್ನು ಪರಿಸರಕ್ಕೆ ಬಿಟ್ಟುಕೊಡ್ತದೆ. ಬೇವಿನ ಮರವನ್ನು ಸುತ್ತು ಹಾಕೋದ್ರಿಂದ ಅಂದರೆ ಪ್ರದಕ್ಷಿಣೆ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡ್ತದೆ ಅಂತ ಹೇಳುವಂತಹ ಒಂದು ನಂಬಿಕೆ. ಪುರಾಣ ಇರ್ಬೋದು ಹಾಗೆ ಆಯುರ್ವೇದದಲ್ಲಿರ್ಬೋದು ಬೇವಿಗೆ ತುಂಬ ಪ್ರಾಮುಖ್ಯತೆ ಉಂಟು. ಯಾಕಂತ ಹೇಳಿದರೆ ಸಮುದ್ರ ಮಂಥನ ಆಗುವಾಗ ಧನ್ವಂತರಿ ಅಮೃತ ಕಲಶವನ್ನು ಹಿಡ್ಕೊಂಡು ಪ್ರತ್ಯಕ್ಷ ಆಗ್ತಾರೆ. ಆ ಸಮಯದಲ್ಲಿ ಅಸುರರು ಅದನ್ನು ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ಹೋಗುವಾಗ ದೇವೇಂದ್ರ ಅಮೃತವನ್ನು ತಗೊಂಡು ಸ್ವರ್ಗಕ್ಕೆ ಹೋಗ್ತಾನಂತೆ. ಆ ಸಮಯದಲ್ಲಿ ಬಿದ್ದಂತಹ ಅಮೃತದ ಹನಿಗಳು ಭೂಮಿಯನ್ನು ಸೋಕಿದಾಗ ಅದು ಬೇವಿನ ಮರವಾಯಿತು ಅಂತ ಹೇಳುವಂತಹ ಒಂದು ಮಾತು. ಹಾಗಾಗಿ ಇಂತಹ ಅಮೃತ ಹನಿಗಳಿಂದ ಹುಟ್ಟಿದಂತಹ ಬೇವಿನ ಮರಗಳನ್ನು ಅಮೃತಕ್ಕೆ ಹೋಲಿಕೆ ಮಾಡ್ತಾರೆ. ಹಾಗಾಗಿ ಮಾರಣಾಂತಿಕ ರೋಗವಾದಂತಹ ಮಲೇರಿಯಾ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇಂತಹ ರೋಗವನ್ನು ದೂರ ಮಾಡುವಂತಹ ಶಕ್ತಿ ಈ ಬೇವಿನ ಎಲೆಗಳಿಗಿದ್ದು ತಾವನ್ನೇ ದೂರ ಮಾಡ್ತದೆ. ಬೇವಿನ ಮರಗಳನ್ನು ದಕ್ಷಿಣ ಹಾಗೆಯೇ ಪಶ್ಚಿಮದಲ್ಲಿ ನೆಡೋದ್ರಿಂದ ತುಂಬ ಒಳ್ಳೆಯದು. ಆ ಮನೆಯಲ್ಲಿ ಸಂತೋಷ ಹಾಗೆಯೇ ಧನಾತ್ಮಕ ಶಕ್ತಿಯನ್ನು ಕೂಡ ವೃದ್ಧಿಸ್ತದೆ ಅಂತ ಹೇಳುವಂತಹ ನಂಬಿಕೆ ಕೂಡ ಉಂಟು. ಬೇವು ಬೆಲ್ಲವನ್ನು ನಮ್ಮ ದೇಹದಲ್ಲಿ ಎಲ್ಲವೂ ಸಮತೋಲನದಲ್ಲಿ ಇರಲಿ ಹೇಳುವಂತಹ ಕಾರಣಕ್ಕೆ ಸಂಕ್ರಾಂತಿಯಂದು ಬೇವು ಬೆಲ್ಲವನ್ನು ಸೇವಿಸುವಂತಹ ಕ್ರಮ. ಇದಿಷ್ಟು ಬೇವಿನ ಮರದ ಪ್ರಾಮುಖ್ಯತೆ ಆಯಿತು. ಹಾಗಾದರೆ ಯಾವ ರೀತಿಯಾಗಿ ಮನೆಮದ್ದಾಗಿ ಬಳಸ್ಬೋದು ಅಂತ ಹೇಳಿ ಇವಾಗ ನಾನು ಹೇಳ್ತೇನೆ. ಅದರ ಹೂವಿರ್ಬೋದು ಹಾಗೆ ತೊಗಟೆ ಎಲೆಗಳು ಎಲ್ಲವೂ ಕೂಡ ಔಷಧೀಯ ಗುಣ ಇರುವಂತಹ ಒಂದು ಸಸ್ಯ. ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿವೈರಲ್, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ ಹಾಗೆ ಆ್ಯಂಟಿ ಟಾಕ್ಸಿಕ್ ಗುಣವನ್ನು ಈ ಬೇವಿನ ಎಲೆಗಳು ಹೊಂದಿದೆ. ಹಾಗಾಗಿ ಮುಖ್ಯವಾಗಿ ಬೇವಿನ ಎಲೆಗಳನ್ನು ಬಳಸೋದು ಕಜ್ಜಿ, ತುರಿಕೆ ಇಂತಹ ಸಮಸ್ಯೆಗಳಿಗೆ. ಹೀಗಾದಾಗ ಬೇವಿನ ಎಲೆಗಳನ್ನು ಜಜ್ಜಿ ರಸವನ್ನು ತೆಗೆದು ಕೀವಾದ ಇರ್ಬೋದು ಅಥವಾ ಗಾಯ ಆದಂತಹ ಜಾಗಕ್ಕೆ ಹಚ್ಚುವಂಥದ್ದು. ಅಷ್ಟೇ ಅಲ್ಲದೆ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕೂಡ ಸ್ನಾನ ಕೂಡ ಮಾಡ್ಬೋದು. ಹೀಗೆ ಮಾಡಿದರೆ ಚರ್ಮದ ಸಮಸ್ಯೆಯನ್ನು ನಾವು ವೇಗವಾಗಿ ಕಡಿಮೆ ಮಾಡ್ಕೊಳ್ಬೋದು. ಬೇವಿನ ಎಲೆಗಳನ್ನು ಕಷಾಯ ಕೂಡ ಮಾಡಿ ಕುಡಿಬೋದು. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಇದನ್ನು ಸೇವಿಸುವಂಥದ್ದು. ವಾರದಲ್ಲಿ ಒಮ್ಮೆ ಅಥವಾ 10 ದಿನಕ್ಕೊಮ್ಮೆ ಇದನ್ನು ಸೇವಿಸುವಂಥದ್ದು. ಹೀಗೆ ಮಾಡೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು. ಹಾಗೆ ಬಾಡಿ ವೆಯ್ಟ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಬೋದು. ಕೆಟ್ಟ ಕೊಬ್ಬಿದ್ರೆ ಅಥವಾ ಕೊಬ್ಬನ್ನು ಕರಗಿಸುವಂತಹ ಶಕ್ತಿ ಈ ಬೇವಿನ ಎಲೆಗಳಿಗೆ ಉಂಟು. ಇನ್ನೊಂದು ನಿದ್ರಾಹೀನತೆ ಆಗುವಂತಹ ಸಮಸ್ಯೆ. ಇದಕ್ಕೆ ಈ ಎಲೆಗಳನ್ನು ರುಬ್ಬಿ ಕಾಲಿಗೆ ಹಚ್ಚುವಂಥದ್ದು, ಕಾಲಿಗೆ ಹಚ್ಚಿ ಮಲಗುವಂಥದ್ದು. ಹೀಗೆ ಮಾಡ್ತಾ ಬಂದರೆ ನಿದ್ರಾಹೀನತೆಯ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಮತ್ತೊಂದು ಮುಖ್ಯವಾಗಿ ಚಿಕನ್ ಫಾಕ್ಸ್ ಇರ್ಬೋದು ಅಥವಾ ಸ್ಮಾಲ್ ಫಾಕ್ಸ್ ಆದಂತಹ ಸಂದರ್ಭದಲ್ಲಿ ಈ ಬೇವಿನ ಎಲೆಗಳ ರಸಗಳನ್ನು ತೆಗೆದು ಆ ಕಜ್ಜಿಯಾದಂತಹ ಜಾಗಕ್ಕೆ ಹಚ್ಚುತ್ತಾರೆ ಅಥವಾ ಈ ಎಲೆಗಳನ್ನು ಬಳಸಿಕೊಂಡು ಗಾಳಿಯನ್ನು ಹಾಕ್ತಾರೆ. ಅದರಿಂದ ಬೇಗ ಆ ತುರಿಕೆ ಅಥವಾ ಆ ನಂಜು ಉಂಟಲ್ಲ ಅದು ಕಡಿಮೆ ಮಾಡಲಿಕ್ಕೋಸ್ಕರ ಇದನ್ನು ಹೀಗೆ ಬಳಸೋದುಂಟು. ಸೊಳ್ಳೆಗೆ ಇದನ್ನು ನೈಸರ್ಗಿಕ ಬತ್ತಿ ಅಂತಲೇ ಹೇಳ್ಬೋದು. ಈ ಕಹಿ ಬೇವಿನಿಂದ ಮಾಡಿದಂತಹ ಬತ್ತಿಗಳು ಸಿಗ್ತದೆ. ಇದನ್ನು ಹಚ್ಚೋದ್ರಿಂದ ಸೊಳ್ಳೆಗಳನ್ನು ವೇಗವಾಗಿ ನಾವು ಓಡಿಸ್ಬೋದು. ನಾನು ಆಗಲೇ ಹೇಳಿದಾಗೆ ಈ ಬೇವಿನ ಎಲೆಗಳಿಗೆ ಆ್ಯಂಟಿ ಟಾಕ್ಸಿಕ್ ಗುಣ ಇರೋದ್ರಿಂದ ಇದನ್ನು ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂತಹ ಕೆಟ್ಟ ಅಂಶವನ್ನು ಹೊರಹಾಕ್ತದೆ. ಹಾಗೆ ಇನ್ನು ಮಧುಮೇಹಕ್ಕೆ ಅಂದರೆ ಸಕ್ಕರೆ ಕಾಯಿಲೆ ಉಂಟಲ್ಲ ಅದಕ್ಕೂ ಕೂಡ ಇದನ್ನು ಸೇವನೆ ಮಾಡಿದರೆ ಅತಿ ವೇಗವಾಗಿ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಹಾಗೆ ಕಾಮಲೆ ರೋಗ ಅಂದರೆ ಜಾಂಡೀಸ್ ಇದೆಯಲ್ಲ ಅದಕ್ಕೂ ಇದರ ಸೇವನೆ ಮಾಡೋದು ಉತ್ತಮ ಅಂತ ಹೇಳಲಾಗ್ತದೆ. ಹಿಂದಿನ ಕಾಲದಲ್ಲಿ ಹಲ್ಲನ್ನು ಉಜ್ಜಲಿಕ್ಕೆ ಬ್ರಷನ್ನು ಬಳಸ್ತಿರಲಿಲ್ಲ. ಅದರ ಬದಲು ಈ ಬೇವಿನ ಕಡ್ಡಿಗಳನ್ನು ಬಳಸ್ತಾ ಇದ್ದರು. ಇದನ್ನು ಬಳಸೋದ್ರಿಂದ ಹಲ್ಲಲ್ಲಿರುವಂತಹ ಕ್ರಿಮಿನಾಶಕ ದೂರ ಆಗ್ತದೆ. ಹಾಗೆ ಬಾಯಿಯ ದುರ್ವಾಸನೆಯನ್ನು ಕೂಡ ಇದು ದೂರ ಮಾಡ್ತದೆ. ಬೇವಿನ ಎಣ್ಣೆಯನ್ನು ನೀವು ಕೇಳಿ ಇರ್ತೀರಾ. ಸ್ನಾಯು ಸೆಳೆತಾಗುವಂಥ ಸಮಸ್ಯೆ ಇರ್ಬೋದು, ಹಾಗೆಯೇ ಕಾಲು ನೋವಿರ್ಬೋದು. ಇಂತಹ ಸಮಸ್ಯೆ ಆದಾಗ ಈ ಬೇವಿನ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡೋದ್ರಿಂದ ಅದು ತುಂಬ ರಿಲ್ಯಾಕ್ಸೇಷನ್ ಕೊಡ್ತದೆ.
ಈ ಎಣ್ಣೆಯನ್ನು ತಲೆಗೆ ಕೂಡ ಹಚ್ಕೊಳ್ಬೋದು. ತಲೆಯ ಹೊಟ್ಟು ಹಾಗೆ ತುರಿಕೆ ಇದ್ದಂತಹ ಸಂದರ್ಭ ಅದು ವೇಗವಾಗಿ ಕಡಿಮೆ ಮಾಡ್ತದೆ. ಈ ಬೇವಿನ ಎಣ್ಣೆಯನ್ನು ಹಿಂದಿನ ಕಾಲದಲ್ಲಿ ಕಿವಿಗೆ ಕೂಡ ಬಿಡ್ತಾ ಇದ್ರಂತೆ. ಕಿವಿ ನೋವಾದಂತಹ ಸಂದರ್ಭ ಈ ಎಣ್ಣೆಯನ್ನು ಕಿವಿಗೆ ಕೂಡ ಹಾಕ್ತಾ ಇದ್ರಂತೆ. ಹಾಗೆಯೇ ಮಲೇರಿಯಾ ರೋಗಕ್ಕೆ ಕೂಡ ಇದು ಒಳ್ಳೆಯ ಮದ್ದು ಅಂತ ಹೇಳ್ತಾರೆ. ಈ ತೊಗಟೆಯನ್ನು ಬಳಸಿಕೊಂಡು ಅದನ್ನು ಜೀರಿಗೆಯ ಜೊತೆ ಚೂರ್ಣ ಮಾಡಿ ಕುಡಿಯುವಂಥದ್ದು. ಇನ್ನೊಂದು ಮುಖದಲ್ಲಿ ಬೀಳುವಂತಹ ಮೊಡವೆಗೂ ಕೂಡ ಇದು ಮನೆಮದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೇವಿನ ಮರವನ್ನು ನಮ್ಮ ಮನೆಯ ಮುಂದೆ ನೆಡುವುದರಿಂದ ಯಾವ ರೀತಿಯ ಪ್ರಯೋಜನ ಉಂಟು, ಹಾಗೆ ಇದನ್ನು ಯಾವ ರೀತಿಯಾಗಿ ಸುಲಭವಾಗಿ ಮನೆಮದ್ದಾಗಿ ಬಳಸ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ಹೇಳಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.